ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರನ್ನ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಾಂತಿ ಅವರು ಖುದ್ದು ಬಂದಿದ್ದಾರೆ. ತನಿಖೆಯ ಮುಂದಿನ ಹಾದಿಯನ್ನ ನಿರ್ಧರಿಸೋದಕ್ಕೆ ಅವರು ಜೊತೆಗೆ ಈವರೆಗೂ ಯಾರೆಲ್ಲ ದೂರುಗಳನ್ನ ಕೊಟ್ಟಿದ್ದಾರೋ ಅವರ ದೂರಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಇದೆಲ್ಲದರ ಬಗ್ಗೆ ಮತ್ತು ಇಲ್ಲಿವರೆಗೂ ಆಗಿರುವ ಉತ್ಖನನ ಮುಂದುವರೆದಂತೆ ಯಾವ ರೀತಿಯಾದಂತಹ ತನಿಖೆ ಸಾಗಬೇಕು ಇದೆಲ್ಲದರ ವಿಚಾರವಾಗಿ ಎಸ್ಐಟಿಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಕೆಲವೇ ಹೊತ್ತುಗಳಲ್ಲಿ ತನಿಖೆಯ ಮುಂದಿನ ರೂಪುರೇಷೆ ಏನು ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಇತರೆ ಅಧಿಕಾರಿಗಳ ಜೊತೆಗೆ. ಇಲ್ಲಿಯವರೆಗೂ 3 ದಿನದಿಂದ ಎಸ್ಐಟಿ ಅನಾಮಿಕನ ವಿಚಾರಣೆಯನ್ನ ನಡೆಸ್ತಾ ಇದೆ. ಹಲವಾರು ಪ್ರಶ್ನೆಗಳನ್ನ ಕೇಳಿದೆ. ಇಲ್ಲಿಯವರೆಗೂ ತೋರಿಸಿದಂತಹ ಜಾಗಗಳಲ್ಲಿ ಯಾಕೆ ಮೂಳೆ ಪತ್ತೆಯಾಗಿಲ್ಲ, ತಾನು ತೋರಿಸ್ತಾ ಇರುವಂತಹ ಜಾಗ ಸರಿಯಾಗಿದೆಯಾ, ಮುಂದುವರೆದಂತೆ ಶೋಧ ನಡಿಬೇಕು ಅಂತ ಬಯಸೋದಾದ್ರೆ ಎಲ್ಲೆಲ್ಲ ಆಗಬೇಕು ಅಂತ ಆತ ಬಯಸ್ತಾ ಇದ್ದಾನೆ, ಆತನ ಮನಸ್ಸಿನಲ್ಲಿ ಏನಿದೆ, ಏನು ಉದ್ದೇಶಗಳು ಅಡಗಿದೆ, ಇದೆಲ್ಲದರ ಬಗ್ಗೆ ಕೂಡ ತನಿಖೆಯ ಹಂತದಲ್ಲಿ ಹಲವಾರು ಮಾಹಿತಿಗಳನ್ನು ಕೆದಕುವಂತಹ ಕೆಲಸವನ್ನು ಪ್ರಣಬ್ ಮೊಹಾಂತಿ ಸೇರಿದಂತೆ ಇತರೆ ಅಧಿಕಾರಿಗಳು ನಡೆಸಲಿದ್ದಾರೆ. ಮುಂದಿನ ತನಿಖೆ ಹೇಗೆ ಸಾಗಬೇಕು ಅನ್ನುವಂತಹ ಪ್ರಶ್ನೆ ಇತ್ತು. ಉತ್ಖನನ ಸ್ಟಾಪ್ ಮಾಡಬೇಕಾ, ಮುಂದುವರಿಸಬೇಕಾ ಅಂತ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿಯಿಂದ. ಸುಖಪಾಲ್, ಮುಂದಿನ ತನಿಖೆಯ ರೂಪುರೇಷೆ ಹೇಗಿರಬೇಕು ಅನ್ನೋದರ ಕುರಿತಾಗಿ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಪ್ರಣಬ್ ಮೊಹಾಂತಿ ಅವರು ಚರ್ಚೆಯನ್ನ ನಡೆಸ್ತಾರೆ ಉಳಿದ ಅಧಿಕಾರಿಗಳ ಜೊತೆಗೆ. ಈಗಷ್ಟೇ ಆಗಮನ ಆಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ಪ್ರಣಬ್ ಮೊಹಾಂತಿ ಅವರು ಆಗಮಿಸಿದ್ದಾರೆ. ಅವರಿವತ್ತು ಅಧಿಕಾರಿಗಳ ಜೊತೆ ಸಂಪೂರ್ಣವಾದಂಥ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಇರುವಂಥದ್ದು, ಕೆಲ ದಿನಗಳಿಂದ ಆಗಿರುವಂಥ ಬೆಳವಣಿಗೆಗಳು ಜೊತೆಗೆ ಈವರೆಗೆ ಬಂದಿರುವಂಥ ದೂರುಗಳೇನಿದೆ ಈ ದೂರಿನ ಆಧಾರದಲ್ಲೂ ಅದನ್ನು ಪರಿಶೀಲನೆ ಮಾಡುವಂಥದ್ದು. ಹೀಗಾಗಿ ಈಗ ಕೆಲವೇ ಕ್ಷಣಗಳ ಬಳಿಕ ಆ ಒಂದು ಮೀಟಿಂಗ್ ಆರಂಭ ಆಗುತ್ತೆ. ಆ ಮೀಟಿಂಗಲ್ಲಿ ಪ್ರಮುಖವಾಗಿ ಕಳೆದ 3 ದಿನಗಳಿಂದ ದೂರುದಾರನನ್ನ ತೀವ್ರವಾಗಿ ವಿಚಾರಣೆ ಮಾಡಲಾಗಿದೆ. ಉತ್ಖನನ ಯಾವಾಗ ಅಂತ್ಯಗೊಂಡಿತ್ತು ಆ ಬಳಿಕ ಆತನನ್ನ ವಿಚಾರಣೆ ಮಾಡುವಂತ ಕೆಲಸಗಳನ್ನ ಇಲ್ಲಿದ್ದಂತ ಅಧಿಕಾರಿಗಳು, ತನಿಖಾಧಿಕಾರಿಯಾಗಿರುವಂತಹ SP ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಆತನನ್ನ ವಿಚಾರಣೆ ಮಾಡಲಾಗಿದೆ. ಆ ವಿಚಾರಣೆ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳಿದಾನೆ ಆ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿಟ್ಟಿರುವಂತದ್ದು. ಈಗ ಆತ ಹೇಳಿರುವಂತಹ 17 ಕಡೆಗಳಲ್ಲೂ ಎಲ್ಲೂ ಯಾವುದೇ ರೀತಿಯಾದಂತಹ ಕಳೆಬರಗಳ ಕುರುಹುಗಳು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕಾಗಿ ಆತ ಆ ಎಲ್ಲ ಪಾಯಿಂಟ್ಗಳನ್ನು ತೋರಿಸಿದ್ದಾನೆ, ಯಾವ ಉದ್ದೇಶ ಇಟ್ಕೊಂಡು ತೋರಿಸಿದ್ದಾನೆ, ಈ ಎಲ್ಲ ಮಾಹಿತಿಗಳನ್ನು ಈಗ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಉತ್ಖನನ ಅಂತ್ಯ ಆದ ಬಳಿಕ ಈಗ ಮೊಹಾಂತಿ ಅವರು ಮೊದಲ ಬಾರಿಗೆ ಈಗ ಈ ಒಂದು ಕಚೇರಿಗೆ ಆಗಮಿಸ್ತಿರುವಂಥದ್ದು. ಹಾಗಾಗಿ ಆ ಎಲ್ಲ ಮಾಹಿತಿಗಳನ್ನು ಪಡೀಲಿಕ್ಕೆ, ಅದರ ಜೊತೆಗೆ ಅದರ ಮಧ್ಯೆ ಕೆಲವೊಂದು ಜನರು ಬಂದು ದೂರನ್ನು ಕೊಟ್ಟಿರುವಂಥದ್ದು, ಈ ದೂರುಗಳನ್ನು ಯಾವ ಹಂತದಲ್ಲಿದೆ ಅನ್ನುವಂಥ ತನಿಖೆ ಹಂತ ಇದೆ ಅದನ್ನು ವಿಚಾರಣೆ ಮಾಡಲಿಕ್ಕೆ ಬಂದಿರುವಂಥದ್ದು. ಅದರ ಜೊತೆಗೆ ನಿನ್ನೆನೂ ಕೆಲವೊಂದು ಗ್ರಾಮ ಪಂಚಾಯತ್ನ, ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಆ ಸಂದರ್ಭದಲ್ಲಿ ಅಂದರೆ 1995ರಿಂದ 2014ರವರೆಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅದು ಈ ದೂರುದಾರನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ಅವರನ್ನ ಕರೆಸಿ ನಿನ್ನೆ ಅವರಲ್ಲೂ ಸಾಕಷ್ಟು ವಿವರಣೆಗಳನ್ನು ಕೇಳಲಾಗಿದೆ. ಅವರ ಹತ್ರಲೂ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಈತ ಹೇಳಿರುವಂಥ ಕತೆಗೂ ಅವರ ಹತ್ರ ಇರುವಂಥ ಮಾಹಿತಿಗೂ ತಾಳೆ ಆಗುತ್ತಾ ಅನ್ನುವಂಥದ್ದನ್ನ ನೋಡುವಂಥ ಪ್ರಯತ್ನಗಳನ್ನು ನಿನ್ನೆ ಮಾಡಿದ್ದಾರೆ. ಅದರ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅದನ್ನೆಲ್ಲವೂ ಇವತ್ತು ಮೊಹಾಂತಿ ಅವರ ಮುಂದೆ ಅಧಿಕಾರಿಗಳು ಬ್ರೀಫ್ ಮಾಡ್ತಾರೆ. ಅದರ ಬಳಿಕ ಮುಂದಿನ ಹೆಜ್ಜೆ ಏನಿಡಬೇಕು ಅನ್ನುವಂಥದ್ದನ್ನ SIT ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಾಂತಿ ಅವರು ಅದನ್ನ ನಿರ್ಧಾರ ಮಾಡ್ತಾರೆ. ಈಗಿರುವ ಮಾಹಿತಿಯ ಪ್ರಕಾರ ಯಾವುದೇ ಉತ್ಖನನವನ್ನು ಇನ್ನು ಮುಂದೆ ಮಾಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ಇನ್ನೇನಿದ್ರು ಅದು SIT ಮುಖ್ಯಸ್ಥರು ಅದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಜೊತೆಗೆ ಈವರೆಗೆ 17 ಪಾಯಿಂಟ್ಗಳಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅದನ್ನು FSLಗೆ ಕಳಿಸಲಾಗಿದೆ. ಅದರ ವರದಿ ಬಂದ ನಂತರ ಮುಂದಿನ ಹೆಜ್ಜೆ ಏನು ಇಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೆ ಇರುವಂಥದ್ದು. ಎಲ್ಲ ಸಭೆಯನ್ನು ಇವತ್ತೀಗ ಈ ಒಂದು ಮೀಟಿಂಗಲ್ಲಿ ನಿರ್ಧಾರ ಆಗುತ್ತೆ. ದಿವ್ಯಾ, FSL ವರದಿ ಬರೋವರೆಗೂ ಮಂಪರು ಪರೀಕ್ಷೆಯ ಅಗತ್ಯತೆ ಬರೋದಿಲ್ವಾ? ಈಗ ಹಲವರು ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಮಂಪರು ಪರೀಕ್ಷೆಗೆ ಒಳಪಡಿಸಿ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಅಂತ. ಸೊ SITಯ ಆಲೋಚನೆ ಏನಿದೆ, ತನಿಖೆಯ ದಿಕ್ಕಿನಲ್ಲಿ ಯಾವ ರೀತಿಯಾಗಿ ಆಗಬೇಕು ಅಂತ ಬಯಸ್ತಾ ಇದೆ? ಈಗ ಈತ ದೂರುದಾರನಾಗಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಆತನು ಆಗ್ತಾನೆ. ಹಾಗಾಗಿ ಆತನನ್ನು ಎಲ್ಲ ರೀತಿಯಾದಂಥ ವಿಚಾರಣೆ ಮಾಡುವಂಥದ್ದು ಪ್ರಮುಖ ಅಂಗ ಆಗುತ್ತೆ. ಹಾಗಾಗಿ ಆತ ಈವರೆಗೆ ಏನೆಲ್ಲ ಹೇಳಿದ್ದಾನೆ ಆತನಿಗೆ ರಕ್ಷಣೆ ಕೊಡುವುದರ ಮೂಲಕ ಆತನನ್ನು ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗಳನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಆತನಿಗೆ ಯಾವುದೇ ರೀತಿಯಾದಂಥ ಪೊಲೀಸರ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಆತ ಅದನ್ನು ಒಪ್ಪಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಆತ ದೂರುದಾರ, ಆತ ಆರೋಪಿ ಆಗಿರೋದಿಲ್ಲ ಈವರೆಗೂ. ಹಾಗಾಗಿ ಅದನ್ನು ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.
ಜೊತೆಗೆ 17 ಪಾಯಿಂಟ್ಗಳಲ್ಲಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆನೂ ಈಗ ವಿಚಾರಣೆಗಳನ್ನು ಆತನ ಮೂಲಕ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ತಲೆಬುರುಡೆ ತಂದಿರುವಂಥದ್ದು ಇನ್ನೂ ಹಾಜರಾಗಿಲ್ಲ. ಆ ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದಾನೆ, ಯಾರು ಆತನಿಗೆ ಕೊಟ್ಟಿದ್ದಾರೆ, ಅಥವಾ ಯಾವ ಭೂಮಿಯಿಂದ ಆತ ಅಗೆದು ತಂದಿದ್ದಾನೆ ಅನ್ನೋದ್ರ ಬಗ್ಗೆ ಎಲ್ಲ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ 3 ದಿನಗಳಲ್ಲಿ ನಡೆದಿರುವಂಥ ಏನು ಆತನ ವಿಚಾರಣೆ ಇದೆ, ಆ ವಿಚಾರಣೆಯಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಆತ ಹೊರಗಾಕಿಲ್ಲ. ಪರ್ಟಿಕ್ಯುಲರ್ ಆಗಿ ಇಂಥ ಪ್ಲೇಸಿಂದ ನಾನು ತಂದಿದ್ದೇನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಇವತ್ತು ಆತನನ್ನು ವಿಚಾರಣೆಗೆ ಈವರೆಗೂ ಆತ ಬಂದಿಲ್ಲ, ಆತನನ್ನು ವಿಚಾರಣೆಗೆ ಇವತ್ತು ಕರೆದಿಲ್ಲ. ಇವತ್ತು ಎಲ್ಲವನ್ನ ಮೊಹಂತಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಧಿಕಾರಿಗಳು ತಯಾರಿಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಆತ ಈವರೆಗೆ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾನೆ, ಈ ತಲೆಬುರುಡೆ ವಿಚಾರದಲ್ಲೂ ಆತ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅಂದರೆ ನನಗೆ ಅದು ಎಲ್ಲಿಂದ ತಂದಿದ್ದೇನೆ ಅನ್ನುವಂಥದ್ದು ನೆನಪಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. 2-3 ಪ್ಲೇಸ್ಗಳನ್ನು ಈಗಾಗಲೇ ಆತ ಅದು ವಿಚಾರಣೆ ವೇಳೆ ಹೇಳಿರುವಂಥದ್ದು. ಅದು ಬಂಗ್ಲಗುಡ್ಡೆ ಹೇಳಿದ್ದಾನೆ, ಕಲ್ಲೇರು ಹೇಳಿದ್ದಾನೆ, ಅಥವಾ ಇನ್ನೊಂದು ಪ್ಲೇಸನ್ನು, ಹೀಗೆ ಕೆಲವೊಂದು ಪ್ಲೇಸ್ಗಳನ್ನು ಹೇಳಿದ್ದಾನೆ. ನಿಖರವಾದ ಪ್ಲೇಸ್ ಯಾವುದನ್ನು ಅಂತದನ್ನು ಹೇಳಿಲ್ಲ. ಹಾಗಾಗಿ ಅದಾದ ಬಳಿಕ ಅದರ ಮಹಾಜರ್ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.